ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ಮಾಧ್ಯಮ ಬೇರೆಯ ಪ್ರಪಂಚವನ್ನೇ ತೋರಿಸ್ತಾ ಇದೆ. ಮೊದಲೆಲ್ಲ ಕಡಿಮೆ TV ಚಾನೆಲ್ಗಳು, ಕಡಿಮೆ ಸ್ಯಾಟಲೈಟ್ ಚಾನೆಲ್ಗಳು, ಕಡಿಮೆ ಪತ್ರಿಕೆಗಳಿದ್ವು. ಇವಾಗ ಅದೇನೇ ಹೇಳ್ತಾರಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಬಿಸ್ನೆಸ್ ಆಗಿಬಿಟ್ಟಿದೆ. ತಿಂಗಳಿಗೆ ಎಷ್ಟು ಇನ್ಕಮ್ ಬರುತ್ತೆ, ಇನ್ಕಮ್ ಹೋಗುತ್ತೆ, ಯಾರು ಭ್ರಷ್ಟಾಚಾರ ಮಾಡಿದರೆ ನಮಗೇನು ಅನ್ನೋ ಮಟ್ಟದಲ್ಲಿರ್ತಕ್ಕಂಥ ಕೆಲವು ಅನರ್ಹ ಪತ್ರಕರ್ತರನ್ನು ಕುರಿತು ಸರ್ಕಾರಿ ಸಂಬಳ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ಕೆಲವು ಅಧಿಕಾರಿಗಳ ಮುಖವಾಡವನ್ನು ತೋರಿಸ್ಬೇಕಾಗಿರ್ತಕ್ಕಂಥ ನಾವುಗಳು ಅದನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ಪತ್ರಿಕೋದ್ಯಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯವನ್ನು ತೋರಿಸೋದಕ್ಕೋಸ್ಕರ ಇರ್ತಕ್ಕಂಥ ಏಕೈಕ ರಂಗ ಅಂತ ಒಂದು ರಂಗ ಇವತ್ತು ಈ ಮಟ್ಟಕ್ಕಾಗಿದೆ ಅಂತ ಹೇಳಿದರೆ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಕಾರಣ. ಇದು ಹೀಗೆ ಇರಬೇಕಾ ಅಥವಾ ಬದಲಾವಣೆ ಆಗಬೇಕಾ? ಬದಲಾವಣೆ ಆಗಬೇಕು ಅಂತ ಹೇಳಿದರೆ ನೀವೆಲ್ಲರೂ ಯಾರು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡ್ತಾ ಇರ್ತಾರೆ, ಒಬ್ಬ ವರದಿಗಾರರಾಗಿರಲಿ, ಒಬ್ಬ ಸಂಪಾದಕರಾಗಿರಲಿ, ಒಂದು ಸಂಘಟನೆಯೇ ಆಗಿರಲಿ, ಅಂಥವರಿಗೆ ಸಹಾಯ ಮಾಡುವುದರ ಮುಖಾಂತರ, ಬೇರೆಯವರಿಗೆ ನೋವಾದಾಗ ಅವರಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳಿಗೆ ನೆರವಾಗುವುದರ ಮುಖಾಂತರ ಪತ್ರಿಕೋದ್ಯಮವನ್ನು ಉಳಿಸ್ಕೊಳ್ಳೋ ಮಟ್ಟಕ್ಕೆ ಇವತ್ತಿನ ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಇವತ್ತು ಅನ್ಯಾಯ ನಡೀತಾ ಇದೆ, ಅದನ್ನು ನಿಲ್ಲಿಸಬೇಕು ಅನ್ನೋರು ಬಹಳ ವಿರಳ, ಕಡಿಮೆ. ಅಂತಹ ಒಂದು ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿದರೆ ಪ್ರಾಮಾಣಿಕ ಹೋರಾಟಗಾರರು ಹಾಗೂ ಪತ್ರಕರ್ತರು ಹಾಗೂ ಸರ್ಕಾರಿ ಅಧಿಕಾರಿಗಳು, ಇಲ್ಲಿ ಇಲಾಖೆಯವರು ಸೇರಿಸ್ಕೊಂಡ್ರೆ ಮತ್ತೆ 78 ಇಲಾಖೆ ತೋರಿಸ್ಬೇಕಾಗುತ್ತೆ. ಇಲ್ಲಿ ಇಲಾಖೆಯವರು ನಾನು ಯಾವುದು ಹೇಳೋದು ಇಲ್ಲ, ಅದು ಏನು ಭ್ರಷ್ಟಾಚಾರ ನಡೆಯುತ್ತೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಇವತ್ತಿನ ವ್ಯವಸ್ಥೆ ಹೇಗಾಗಿದೆ ಅಂತ ಹೇಳಿದರೆ, ಕಳ್ಳತನ ಮಾಡ್ತಾನೆ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕಣ್ಣಿದ್ರೆ ಕಂಡರೂ ಪ್ರಾಮಾಣಿಸಿ ನೋಡುವಂಥ ಮಟ್ಟಕ್ಕಾಗ್ಬಿಟ್ಟಿದೆ. ಉತ್ತಮ ಪ್ರಾಮಾಣಿಕರನ್ನು ಪರದೆ ಮೇಲೆ ತೋರಿಸೋಂಥ ಅಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ನಮಗೂ ಸಹ ಬಲ ಬೇಕಲ್ವ ನಿಮ್ಮದು. ಆ ಬಲ ತುಂಬುವಂಥ ಕೆಲಸ ನೀವು ಮಾಡಿದರೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ನಮ್ಮ ತಂಡ ಮಾಡುತ್ತೆ. ಇಲ್ಲವಾದರೆ ನಾವು ಸಹ ಯಥಾ ರಾಜ ತಥಾ ಪ್ರಜೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇರಬೇಕಾಗುತ್ತೆ. ಏಕೆ ಅಂತೇಳಿದರೆ ಅನಾವಶ್ಯಕ ಕೇಸ್ಗಳು, ಅನಾವಶ್ಯಕ ಜೈಲು ವಾಸಗಳು, ಅನಾವಶ್ಯಕ ವ್ಯಕ್ತಿಗಳು, ದರ್ಪ ತೋರಿಸುತ್ತಿರುವ ಕೆಲವು ಅಧಿಕಾರಿಗಳು, ಯಾವುದೇ ಎವಿಡೆನ್ಸ್ ಇಲ್ಲದಿದ್ದರೂ ಆರೋಪ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿ ನಮ್ಮ ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಶಿಕ್ಷಿಸುವುದಕ್ಕೆ ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಇಲ್ಲ ಅಂದ್ರೂ ಆರೋಪಿಯೇ ಆಗಿರ್ತಾರೆ. ಇಲ್ಲಿ ಅಧಿಕಾರಿಗಳ ತಪ್ಪ, ಅಧಿಕಾರಿಗಳ ಜೊತೆ ಸಪೋರ್ಟ್ ಮಾಡುವ ಅಕ್ಕಪಕ್ಕದಲ್ಲಿರುವ ಗುಲಾಮರ ಮಾತು ಕೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಏನೆಂದು ಬಣ್ಣಿಸಲಿ. ಹಾಗಾಗಿ ನಾನು ಈ ಬಾರಿ ಬಹಳ ಮನದೊಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಪ್ಪು ಯಾರೇ ಮಾಡಿದರೂ ತಪ್ಪೇ ಮಾಡದೇ ಇರ್ತಕ್ಕಂಥ ವ್ಯಕ್ತಿಯನ್ನು ತಪ್ಪು ಮಾಡಿದೆಯಾ ಅಂತ ಪ್ರಶ್ನೆ ಮಾಡಿದರೆ ಬಹಳ ನೋವಾಗುತ್ತೆ. ಯಾರಿಗೇ ಆಗಿರಲಿ, ಜೊತೆಗಿರ್ತಕ್ಕಂಥ ಸ್ನೇಹಿತರನ್ನು ತುಳಿಯುವಂಥ ಕೆಲವು ಅಧಿಕಾರಿಗಳು, ಕೆಲವು ಸ್ನೇಹಿತರು, ಕೆಲವು ವ್ಯಕ್ತಿಗಳು ಬಹಳ ನೋವುಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಆ ನೋವು ಸಂತಸವಾಗಬೇಕು ಅಂತ ಹೇಳಿದರೆ ನೋವಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶಕ್ತಿ ತುಂಬುವಂಥ ಕೆಲಸವನ್ನು ನೀವು ಮಾಡಬೇಕು. ನಾಡಿನಲ್ಲಿರ್ತಕ್ಕಂಥ ಸಮಸ್ತ ಜನರು ಸತ್ಯವನ್ನು ಹೊರಗಡೆ ಬಿಟ್ಟಾಗ ಮಾತ್ರ ಆ ಸತ್ಯ ಎದ್ದು ನಿಲ್ಲುತ್ತದೆ. ಇಲ್ಲವಾದರೆ ಸತ್ಯ
ಸರ್ವನಾಶವಾಗುತ್ತದೆ ಅಂತ ಹೇಳ್ತಾ ಇದಿಷ್ಟು ಬುದ್ಧಿವಂತ, ಪ್ರಜ್ಞಾವಂತ, ನ್ಯಾಯ, ನೀತಿ, ಸತ್ಯ, ಧರ್ಮ ಎಂಬ 4 ಅಸ್ತ್ರ ಹಿಡ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅರ್ಥ ಮಾಡ್ಕೋಬೇಕು. ಇಲ್ಲಿ DVG ವಾಯ್ಸ್ ಒಂದು ಧ್ವನಿ, ಒಂದು ಶಕ್ತಿ ಅಂತ ನಾನು ಹೇಳ್ಬೋದು ಕೂತ್ಕೊಂಡು. ಬಟ್ ಹಿಂದಿರ್ತಕ್ಕಂಥ ವ್ಯಕ್ತಿಗಳ ನೋವುಗಳಿಗೂ ಸಹ ನಾನು ಸ್ಪಂದಿಸಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದ ಕೊನೆಯ ಶೀರ್ಷಿಕೆ ಏನಪ್ಪ ಅಂತ ಹೇಳಿದರೆ, ಎಲ್ಲರೂ ನಮ್ಮ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಸತ್ಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ. DVG ವಾಯ್ಸ್, ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.